ಗೃಹಲಕ್ಷ್ಮಿ ಹಣದಿಂದ ಊರಿನ ಶಾಲೆಯ ಅಡುಗೆ ಕೋಣೆ ನಿರ್ಮಾಣ. ಸರ್ಕಾರಿ ಶಾಲೆ ಉಳಿಸಿಕೊಳ್ಳಲು ಗ್ರಾಮಸ್ಥರ ಹಠ. ಅಂಬುಕೋಣ ಗ್ರಾಮದ ಮಹಿಳೆಯರಿಂದ ಮಾದರಿ ನಡೆ. ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಲವು ಬಡ ಮಹಿಳೆಯರ ಜೀವನವನ್ನ ಬೆಳಕಾಗಿಸಿದೆ. ಅದರಂತೆ ಉತ್ತರ ಕನ್ನಡದ ಮಹಿಳೆಯರು ಗೃಹಲಕ್ಷ್ಮಿ ಹಣದಿಂದ ತಮ್ಮೂರಿನ ಶಾಲೆಯನ್ನ ಉಳಿಸಿ ಬೆಳೆಸಲು ಶ್ರಮಿಸಿರುವ ಮಾನವೀಯ ಘಟನೆಯೊಂದು ನಡೆದಿದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಕಾರಣವಾಗಿದೆ. ಹಳ್ಳಿ ಮಕ್ಕಳ ವಿದ್ಯಾಭ್ಯಾಸದ ಆಶಾಕಿರಣವಾದ ಈ ಸರ್ಕಾರಿ ಶಾಲೆಯನ್ನ ಉಳಿಸಿಕೊಳ್ಳಲೇಬೇಕೆಂಬ ತೀವ್ರ ಅನಿವಾರ್ಯತೆಯು ಇದಕ್ಕೆ ಕಾರಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಬುಕೋಣ ಎನ್ನುವ ಗ್ರಾಮ ಕುಮಟಾ ಅಂಕೋಲಗಡಿಯ ಗ್ರಾಮ. ಕಾರವಾರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಈ ಪುಟ್ಟ ಗ್ರಾಮದಲ್ಲಿ 49 ಮನೆಗಳಿವೆ. ಹಿಂದುಳಿದ ವರ್ಗಕ್ಕೆ ಸೇರಿದ ಹಾಲಕ್ಕಿಗೌಡರೇ ಹೆಚ್ಚಾಗಿರುವ ಈ ಗ್ರಾಮದಲ್ಲಿರುವವರೆಲ್ಲ ಬಡತನದ ರೇಖೆಯಂಚಿನಲ್ಲಿರುವ ಕೃಷಿಕರು. ತಾವು ಬೆಳೆದ ತರಕಾರಿಯನ್ನ ಪ್ರತಿದಿನ ಸ್ಥಳೀಯ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಿ ಜೀವನ ನಡೆಸುವವರು. ಇಂತಹ ಕುಗ್ರಾಮದಲ್ಲೊಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಇಲ್ಲಿ 5ನೇ ತರಗತಿಯವರೆಗಿನ ಶಿಕ್ಷಣ ವ್ಯವಸ್ಥೆ ಇದೆ. ಶಾಲೆಯಲ್ಲಿ ಒಟ್ಟು 16 ವಿದ್ಯಾರ್ಥಿಗಳಿದ್ದು 2 ಶಿಕ್ಷಕರಿದ್ದಾರೆ. ಈ ವರ್ಷ ಹೊಸ ವಿದ್ಯಾರ್ಥಿಗಳ ಪ್ರವೇಶ ಕೂಡ ಕಡಿಮೆ ಇರೋದ್ರಿಂದ ಈ ಶಾಲೆ ಮುಚ್ಚುವ ಹಂತದಲ್ಲಿದೆ. ಹೀಗಾಗಿ ಶಿಕ್ಷಣ ಇಲಾಖೆಯಿಂದ ಬರುವ ಬಹುತೇಕ ಅನುದಾನಗಳು ಶಾಲೆಗೆ ಸಿಗ್ತಾ ಇಲ್ಲ. ಆದರೆ ಈ ಶಾಲೆ ಮುಚ್ಚಿದ್ರೆ ಬಡ ಮಕ್ಕಳ ಭವಿಷ್ಯವೂ ಮುಚ್ಚಿ ಹೋಗುತ್ತೆ. ಆ ಕಾರಣದಿಂದ ಇಲ್ಲಿನ ಮಹಿಳೆಯರು ಶಾಲೆಯ ಅಗತ್ಯಗಳಿಗೆ ಸರ್ಕಾರದ ನೆರವಿಗಾಗಿ ಕಾಯದೆ ತಮ್ಮ ನಿತ್ಯದ ಖರ್ಚುಗಳಲ್ಲಿ ಮಿತವ್ಯಯ, ಹೆಚ್ಚುವರಿ ಕೂಲಿಗಳನ್ನು ಮಾಡಿ ಶಾಲಾ ಸೌಲಭ್ಯಗಳನ್ನು ತಾವೇ ಒದಗಿಸಿಕೊಳ್ತಿದ್ದಾರೆ. ಮಕ್ಕಳ ಮಧ್ಯಾಹ್ನದ ಬಿಸಿಯೂಟದ ಕಟ್ಟಡ ಉಪಯೋಗಿಸಲು ಅಸಾಧ್ಯವಾದ ಸ್ಥಿತಿಯಲ್ಲಿತ್ತು. ಕಟ್ಟಡದ ದುರಸ್ತಿಗಾಗಿ ಸರ್ಕಾರದಿಂದ ಜನಪ್ರತಿನಿಧಿಗಳಿಂದ ಅನುದಾನವನ್ನ ಕೇಳಿ ಬೇಸತ್ತಿದ್ದರು. ನಂತರ ಊರಿನವರೇ ಸೇರಿ ಊಟದ ಕೊಠಡಿಯ ನಿರ್ಮಾಣ ಮಾಡಿಕೊಳ್ಳುವ ನಿರ್ಣಯಕ್ಕೆ ಬಂದರು. ಇದರ ಫಲವಾಗಿ ಊರಿನ ಮಹಿಳೆಯರ ಗೃಹಲಕ್ಷ್ಮಿ ಹಣ 98,000 ಹಾಗೂ ಉಳಿದವರು ಕೂಡಿಟ್ಟ ಒಟ್ಟು 2 ಲಕ್ಷ ಹಣವನ್ನ ಸಂಗ್ರಹಿಸಿ ತಾವೇ ಸ್ವತಃ ಅಡುಗೆ ಕೊಠಡಿ ನಿರ್ಮಿಸಲು ಕೈ ಹಾಕಿದರು. ಇವರ ಶ್ರಮದ ಫಲವಾಗಿ ಉತ್ತಮ ಗುಣಮಟ್ಟದ ಅಡುಗೆ ಕೊಠಡಿ ನಿರ್ಮಾಣವಾಯಿತು. ಕೊಠಡಿಗೆ ಟೈಲ್ಸ್ನ ನೆಲಹಾಸು ಹಾಕಿ ಅಡುಗೆ ಸಾಮಗ್ರಿ ಇಡಲು ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿ ಶಾಲೆ ಪ್ರಾರಂಭದ ದಿನದಿಂದ ಮಕ್ಕಳಿಗೆ ಉತ್ತಮ ಬಿಸಿಯೂಟ ಸಿಗಲು ಕೊಠಡಿ ತಲೆ ಎತ್ತುವ ಮೂಲಕ ಮಾದರಿಯಾಗಿದ್ದಾರೆ. ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ದುಡಿಯುತ್ತಿರುವ ಈ ಜನರ ಶ್ರಮಕ್ಕೆ ಎಲ್ಲೆಡೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಉತ್ತರ ಕನ್ನಡ.